ಈಗ ದಿನಾಂಕ 22/2/24ರಂದು ನಡೆದ ಕಾರ್ಯಕಲಾಪದಲ್ಲಿ ಮೊದಲು ಹಾಜರ ಸದಸ್ಯ ಪಟ್ಟಿ ಸಿ. ಪುಟ್ಟರಂಗ ಶೆಟ್ಟಿ, ಬಿಎಂ ನಾಗರಾಜ್, ಯುಬಿ ಬಣಕರ್, ಅರವಿಂದ್ ಬೆಲ್ಲದ್, ಸಮೃದ್ಧಿ ಬಿ. ಮಂಜುನಾಥ್, ಭೀಮಣ್ಣ ಟಿ. ನಾಯಕ್, ಎಂಆರ್ ಪಾಟೀಲ್, ಮಹೇಶ್ ತೆಂಗಿನಕಾಯಿ, ಎಸ್. ಸುರೇಶ್ ಕುಮಾರ್, ಆಲಮ್ಮ ಪ್ರಭು ಪಾಟೀಲ್, ಟಿಎಸ್ ಶ್ರೀವಾಸ್ತವ್, ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್, ಚನ್ನಾರೆಡ್ಡಿ ಪಾಟೀಲ್, ಎಸ್ಡಿ ತಮ್ಮಯ್ಯ, ಜಿಎಸ್ ಶ್ರೀನಿವಾಸ್, ಬಿಜಿ ಗೋವಿಂದಪ್ಪ, ಟಿಡಿ ರಾಜೇಗೌಡ, ಬಿಪಿ ಹರೀಶ್, ಐಹೊಳೆ ದುರ್ಯೋಧನ್ ಮಹಾಲಿಂಗಪ್ಪ, ಎಆರ್ ಕೃಷ್ಣಮೂರ್ತಿ, ಕೆ. ಷಡಕ್ಷರಿ, ಸಿಸಿ ಪಾಟೀಲ್, ನಯನ ಮೋಟಮ್ಮ. ನಮ್ಮ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಹಿರಿಯ ಸದಸ್ಯರ ನಾಯಕರಿಗೆ ಇವತ್ತು ಬಜೆಟ್ನ ಮೇಲೆ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಿತ್ತು. ಈಗ ನಾವು ಬಿಎಸ್ಸಿ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿದ ರೀತಿಯಲ್ಲಿ ಇದನ್ನೀಗ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು 26ನೇ ತಾರೀಕಿಗೆ ಬೆಳಿಗ್ಗೆ ಇವತ್ತು ಉತ್ತರ ಕೊಡಲಿಕ್ಕಿದ್ದಾರೆ. ಸೊ ನಾವು ಒಂದು ದಿವಸನ ಅಧಿವೇಶನ ಇವನು 23ಕ್ಕೆ ಇವತ್ತು ಕೊನೆಗೊಳ್ಳಬೇಕಿತ್ತ. ಈ ಒಂದು ದಿವಸ ಅಧಿವೇಶನವನ್ನು ನಾವು ಒಂದು ದಿವಸ 26 ತಾರೀಕಿಗೆ ನಾವು ಇದನ್ನು ತನಕ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಡ್ತಾರೆ. ಅಲ್ಲಿ ನಿಮ್ಮ ನಾಯಕರ ಹತ್ರ ಮಾತಾಡಿ. ಇದೆಲ್ಲ ಕೂಡ ಮತ್ತೆ ನಿಮ್ಮ ನಾಯಕರ ಅದನ್ನೇ ಇದೆಲ್ಲ ಬಿಎಸ್ಸಿ ಅಲ್ಲಿ ಚರ್ಚೆ ಆಗಿದೆ. ಆಡಳಿತ ಪಕ್ಷ ಮತ್ತು ಮುಖಂಡರು ಚರ್ಚೆ ಮಾಡಿದ್ದಾರೆ. ಅವರದನ್ನು ಅಲ್ಲಿಂದ ಮೇಲೆಯಿಂದ ಎಲ್ಲಿ ಕಿವಿ ತೆಗಿಯಪ್ಪ ನೀನು ಕೂಗೋದು ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಆದ ಕಾಲ ಒಂದು ಸೆಕೆಂಡ್ ಮುಗಿಸ್ತಾನೆ. ಆದ ಕಾಲ ಬಿಎಸ್ಸಿ ಮೇಲೆ ತೀರ್ಮಾನ ಆಗಿದೆ. ಸೊ ಇವತ್ತು ನಮ್ಮ ಬಿಸ್ನೆಸ್ ಅನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೂಡ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಧ್ಯಕ್ಷರೇ, ನನ್ನ ಏಕಾಏಕಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಮಣ್ಣೆಯನ್ನ ಮಾಡಿದ್ದೀರಾ. ನಮ್ಮ ಬಿಎಸ್ಸಿ ಮೀಟಿಂಗ್ ಅಲ್ಲಿ ಇವತ್ತು ಬಿಎಸ್ಸಿ ಮೀಟಿಂಗ್ ಕರೆದ್ರಿ ನೀವು. ಮೊದಲು ಬಿಎಸ್ಸಿ ಮೀಟಿಂಗ್ ಕರೆದಾಗ ನಾವು ಏನೇನು ಚರ್ಚೆ ಮಾಡಬೇಕು, ಏನೇನು ಬಿಲ್ಸು ಎಲ್ಲದ್ರ ಬಗ್ಗೆ ನೀವು ಮಾತಾಡಿದ್ದೀರಾ. ನಾವು ಒಪ್ಪಿಗೆ ಕೊಟ್ಟಿದ್ದೀರಿ. ನಿಮಗೆ ಗೌರವ ಕೊಟ್ಟು, ಸದನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಬಿಲ್ಲು ಪಾಸ್ ಮಾಡೋ ಸಂದರ್ಭದಲ್ಲಿ ಕೋಆಪರೇಟ್ ಮಾಡಿದಿರಿ. ಕೆಲವು ಜನಗಳಿಗೆ ಒಳ್ಳೇದಾಗುವಂತ ಬಿಲ್ಲುಗಳೇನಿದೆ ಅದ್ರ ಬಗ್ಗೆ ನಾವು ಸಹಕಾರವನ್ನು ಮಾಡಿದಿರಿ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದೀರಿ ನಮ್ಮೆಲ್ಲ. ಆದರೆ ಏಕಾಏಕಿ ನೆನ್ನೆ ಲಾ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ, ನಮ್ಗೇನು ಗೊತ್ತೇ ಇಲ್ಲ, ಬಿಎಸ್ಸಿ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ. ಏಕಾಏಕಿ ಅದನ್ನ ಓದಿದ್ರೆ ಏನು ಅರ್ಥ? ಅವ್ರಿಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ ಇದರಲ್ಲಿ? ಕದ್ದು ಮುಚ್ಚಿ ಮಾಡೋದು ಏನಿದೆ? ಇದು ಸದನ ನಿಮ್ಗೂ ಬೆಂಬಲ ಇದೆ, ಬೇಕಾದಷ್ಟು ಬೆಂಬಲ ಇದೆ. ನೀವು ಅದನ್ನ ಅಜೆಂಡಾದಲ್ಲಿ ಹಾಕ್ಬೋದಾಯ್ತು. ಬಿಎಸ್ಸಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಹಾಕಿದ್ರೆ ಅದಕ್ಕೆ ನಾವು ವಿರೋಧ ಮಾಡೋದಿದ್ರೆ ನಾವು ಮಾತಾಡ್ತಾ ಇದ್ರಿ. ಅದು ಏಕಾಏಕಿ ಈ ತರ ತರದ್ರಿಂದ ಒಂದು ರೀತಿ ಇಡೀ ಸದನಕ್ಕೆ ಒಂಥರ ಅಗೌರವ. ನಮ್ಮ ಪ್ರೊಸೀಜರ್ಸ್ ಏನಿದೆ, ನಮ್ದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ, ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರುವಂಥದ್ದು, ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡುವಂಥದ್ದು, ಇದೆಲ್ಲ ಎಷ್ಟು ಸರಿ ಇದೆ? ಇದು ಅವ್ರಿಗೇನಾನ ಮಾತಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ, ಸಂತೆ ಬೀದಿಗಳಿದೆ, ಸಂತೆಯಲ್ಲಿ ಹೇಗೆ ಬೇಕಾದ್ರೂ ಮಾತಾಡ್ಬೋದು ಹೋಗಿ. ಇದು ಅಧಿವೇಶನ. ಇದು ಅಧಿವೇಶನದಲ್ಲಿ ಅದಕ್ಕೆ ಆದಂತ ಒಂದು ಗದ್ಧತೆ, ಗಾಂಭೀರ್ಯ ಎಲ್ಲ ಇಟ್ಕೊಂಡು ನಾವು ಮಾತಾಡ್ಬೇಕು. ನಾವು ಆಚೆ ನಾವು ಏನೋ ಮಾತಾಡ್ತಾರಲ್ಲ, ಕೈ ಕಾಲು ಅವೆಲ್ಲ, ಅಲ್ಲಿ ಇಲ್ಲೆಲ್ಲ ಮಾತಾಡಕ್ಕಾಗುತ್ತಾ? ಹಂಗೆಲ್ಲ ಮಾತಾಡಕ್ಕಾಗಲ್ಲ. ಇಲ್ಲಿ ಏನ್ ಮಾತಾಡ್ಬೋದು ಅಷ್ಟನ್ನು ಮಾತಾಡ್ತಾವೆ. ದಯವಿಟ್ಟು ಅದನ್ನ ಮಣ್ಣೆರೆ ಮಾಡಿರೋದನ್ನ ದಯವಿಟ್ಟು ವಾಪಸ್ ತೆಗಳಿ. ನಿಮ್ಮ ಪ್ರೊಸೀಜರ್ ಏನಿದೆ ಬಿಎಸ್ಸಿ ಮೀಟಿಂಗ್ ಅಲ್ಲಿ ತನ್ನಿ, ಅಜೆಂಡಾದಲ್ಲೇ ತನ್ನಿ, ನೀವು ಮಾತಾಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಾನೂನು ಪ್ರಕಾರ ಮಾಡಿ, ಸಂವಿಧಾನದ ಪ್ರಕಾರ ಮಾಡಿ, ನಿಯಮಾವಳಿ ಪ್ರಕಾರ ಮಾಡಿ. ಇಷ್ಟು ನಮ್ದು.